ನಾಚಿಕೆ ಆಗಬೇಕಲ್ಲ ನಿಮಗೆ. 15ನೇ ಹಣಕಾಸು ಆಯೋಗ, ನೀವೇ ಮುಖ್ಯಮಂತ್ರಿ, ಅವಾಗೆ ನಿಮ್ಮದೇ ಸರ್ಕಾರ ಇತ್ತಲ್ಲ ಇಲ್ಲಿ. ಅಲ್ಲೋಗಿ ಚೆಂದಾಗಿ ಬಿರಿಯಾನಿ ತಿನ್ಕೊಂಡು ಕೂತಿದ್ರಲ್ಲ, ಅಲ್ಲಿ ವಿರೋಧ ಮಾಡಬೇಕಾಯ್ತು. ಅಲ್ಲಿ ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ಎಲ್ಲಿ ವೈಲೆಂಟ್ ಆಗಿರ್ಬೇಕಾಯ್ತು ಅಲ್ಲಿ ಸೈಲೆಂಟ್ ಆಗಿದ್ರಿ, ಆಚೆ ಬಂದು ವೈಲೆಂಟು, ಇವಾಗ ವೈಲೆಂಟು, ಅವಾಗೆ ಪ್ರತಿಭಟನೆ ಮಾಡಬೇಕಾಯ್ತು. ನಾವು ಹೇಳಿದಿರಲ್ಲ, ಇಡೀ ರಾಜ್ಯದಲ್ಲಿ ಯಾವ್ಯಾವ ಇಲಾಖೆ, ನೀವು ಫೈನಾನ್ಸೇ ಅಂತಲ್ಲ, PWDಗೆ ಎಷ್ಟು ಕೊಟ್ಟಿದೆ, ರೈಲ್ವೆಗೂ ಎಷ್ಟು ಕೊಟ್ಟಿದೆ, RDPRಗೆ ಎಷ್ಟು ಕೊಟ್ಟಿದೆ, ಹೆಲ್ತ್ಗೆ ಎಷ್ಟು ಕೊಟ್ಟಿದೆ, ಬಿಡುಗಡೆ ಮಾಡಿ, ಎಲ್ಲ ಬಿಡುಗಡೆ ಮಾಡಿ, ಎಲ್ಲ ನೋಡೋಣ. ಎಲ್ಲ ರಾಜ್ಯದ ಜನ ತೀರ್ಮಾನ ಮಾಡಲಿ, ಎಲ್ಲ ಇಲಾಖೆಗೆ ಎಷ್ಟು ಬಿಡುಗಡೆ ಬಂದಿದೆ ತೋರಿಸಿ ಮಾಡಿ. ಪ್ರತಿಯೊಂದು ಇಲಾಖೆ, ನಿಮ್ಮ ಹತ್ರ ಎಷ್ಟು ಇಲಾಖೆ ಐತೆ ಅಷ್ಟು ಇಲಾಖೆಗೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಹೇಳ್ತಾ ಇರೋದವರು, ಅವ್ರ ಟಾರ್ಗೆಟ್ಟೇ ನರೇಂದ್ರ ಮೋದಿ, ಅವರ ಗುರಿ ನರೇಂದ್ರ ಮೋದಿ. ಅದಕ್ಕೆ ನರೇಂದ್ರ ಮೋದಿ ಅವರು 10 ವರ್ಷ ಏನು ಬಿಡುಗಡೆ ಮಾಡಿದ್ದಾರೆ 10 ವರ್ಷನೂ ಲೆಕ್ಕ ಕೊಟ್ಬಿಡಿ. 6 ತಿಂಗಳು 3 ತಿಂಗಳು ವರ್ಷ ಬೇಡ ನಮಗೆ, 10 ವರ್ಷದ ಲೆಕ್ಕ ಕೊಡಿ. ಅದೇ ರೀತಿ ನೀವು ಕಾಂಗ್ರೆಸ್ ಅವರು ಇದ್ರಲ್ಲ 10 ವರ್ಷ, ಅವಾಗೂ ಲೆಕ್ಕ ಕೊಡಿ. ನಿಮ್ಮ ವೇಗ ಏನು, ನಮ್ಮ ವೇಗ ಏನು ಜನಕ್ಕೆ ಗೊತ್ತಾಗಲಿ. ನೀವು ಯಾವ ಸ್ಪೀಡಲ್ಲಿ ರೋಡ್ಗಳನ್ನು ಮಾಡಿದ್ರಿ, ಯಾವ ಸ್ಪೀಡಲ್ಲಿ ರೈಲ್ವೆ ಯೋಜನೆಗಳನ್ನು ಮಾಡಿದ್ರಿ, ಯಾವ ಸ್ಪೀಡಲ್ಲಿ ಕುಡಿಯೋ ನೀರನ್ನು ಕೊಟ್ರಿ, ಯಾವ ಸ್ಪೀಡಲ್ಲಿ ಅನುದಾನಗಳನ್ನು ಬಿಡುಗಡೆ ಮಾಡಿದ್ರಿ, ಕೊಡಿ. ನನ್ನ ಹತ್ರ ದಾಖಲೆ ಇದೆ. ಬರಕ್ಕೆ ಸಂಬಂಧಪಟ್ಟಂತೆ ನೀವು 9 ತಿಂಗಳು ತಗೊಂಡಿದ್ದೀರಾ ಬಿಡುಗಡೆ ಮಾಡೋಕ್ಕೆ, ದಾಖಲೆ ಕೊಡ್ತೀನಿ ನಾನು. 10 ತಿಂಗಳು ತಗೊಂಡಿದ್ದೀರಾ, ನಾನು ದಾಖಲೆ ಕೊಡ್ತೀನಿ ನಿಮಗೆ. ಅವಾಗ ಯಾಕೆ ಮಾನ ಮರ್ಯಾದೆ ಇರಲಿಲ್ಲ? ಅವಾಗ ಕಾಂಗ್ರೆಸ್ ಅವರು ಹೋಗಿ ಡೆಲ್ಲಿಯಲ್ಲಿ ಯಾಕೆ ಧರಣಿ ಮಾಡಲಿಲ್ಲ? ನಮ್ಮನ್ನು ಕೇಳ್ತಿರಲ್ಲ, ಶಾಸಕರು 25 ಜನ MP ಗಳಿದ್ದಾರೆ ಅಂತ. ಅವಾಗ ನೀವು ಇದ್ರಲ್ಲ MP ಗಳು, ಯಾಕೆ ಕೇಳಲಿಲ್ಲ ಹೋಗಿ ನೀವು ಮನಮೋಹನ್ ಸಿಂಗ್ ಅವ್ರ ಹತ್ರ? ಅವಾಗ ಕೇಳಕ್ಕೆ ಹೋಗ್ತಾ ಇರಲಿಲ್ಲ. ಈಗ ನರೇಂದ್ರ ಮೋದಿ ಅವರ ಕಣ್ಣಲ್ಲಿ ರಾಮ ಮಂದಿರ ಆದಮೇಲೆ ಅವ್ರಿಗೆ ತಲೆ ಕೆಟ್ಟ ಔಟಿದೆ. ಕಾಂಗ್ರೆಸ್ ಅವರು ಒಂಥರ ಹುಚ್ಚರ ರೀತಿ ಅಲಿತಾ ಇದ್ದಾರೆ ಬೀದಿ ಬೀದಿ. ಮೊನ್ನೆ ಮಂಡ್ಯದ ಕೆರಗೋಡಲ್ಲಿ ಆಯ್ತಲ್ಲ, ಹನುಮತ್ ಧ್ವಜವನ್ನು ಕಿತ್ತಾಕಿದ್ರಲ್ಲ, ಅದಾದ್ಮೇಲೆ ಇನ್ನೂ ಹುಚ್ಚತ್ಬಿಟ್ಟಿದೆ ಅವ್ರಿಗೆ. ಒಂದು ಕಡೆ ಬರಗಾಲ, ಕುಡಿಯೋ ನೀರಿಗೆ ಆಹಾರ ಇದ್ದಿದ್ದು ಕಾವೇರಿ ನೀರೆಲ್ಲ ಇವ್ರ ಫ್ರೆಂಡು ಸ್ಟಾಲಿನ್ ತಮಿಳ್ನಾಡು ಬಿಟ್ಬಿಟ್ರೆ ಎಲ್ಲ ನೀರನ್ನ ಹೋಗ್ಬಿಡ್ತು, ಎಲ್ಲ ಹೋಗ್ಬಿಡ್ತು. ಬಾಯಿ ಮುಚ್ಕೊಂಡಿದ್ರು ಅವಾಗ. ತಮಿಳ್ನಾಡಲ್ಲಿ ಟ್ರಿಬ್ಯುನಲಲ್ಲಿ ಅವ್ರ ಪರವಾಗಿ ಆದೇಶ ಆಗ್ತೈತೆ. ನಿಮ್ಮ ಲಾಯರ್ಗಳು ಏನ್ರಿ ಮಾಡ್ತಾಯಿದ್ರು? ನಿಮ್ಮ ಲಾಯರ್ ಏನು ಮಾಡ್ತಾಯಿದ್ರು? ವಾದ ಮಾಡಬೇಕಾಯ್ತಲ್ಲ, ಅವ್ರು ಗೆಲುವಾಗ್ತಾಯಿದೆ ಅಂದ್ರೆ ನಿಮ್ಮ ಲಾಯರ್ಸ್ ಏನು ಮಾಡ್ತಾಯಿದ್ರು? ಅವಾಗ ನೀರು ಬಿಟ್ಬಿಟ್ರಿ. ಈಗ ಬೆಂಗಳೂರಲ್ಲಿ ಹಾಹಾಕಾರ, ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. 30% ಬೆಂಗಳೂರಿಗೆ ಬರ್ತಾ ಇದ್ದಂಥ ಕಾವೇರಿ ನೀರು ಸ್ಟಾಪ್ ಆಗಿದೆ. ಕೇಳಿದ್ರೆ ರಿಪೇರಿ ಅಂತಾರೆ ಸುಮ್ಮನೆ. 30% ನೆನೆ ಅಧಿಕಾರಿಗಳ ಸಭೆ ಮಾಡಿದ್ದೀನಿ, 30% ನೀರು ಬೆಂಗಳೂರಿಗೆ ಕಡಿಮೆ ಆಗಿದೆ. KRS ಅಲ್ಲಿ ಕಳೆದ ಬಾರಿ ಏನು ಈ ಟೈಮಲ್ಲಿ ಎಷ್ಟು ನೀರಿತ್ತು ಅದಕ್ಕಿಂತ 8 TMC ನೀರು ಕಡಿಮೆ ಇದೆ. 8 TMC ನೀರಿದ್ರೆ ಬೆಂಗಳೂರಿಗೆ 8 ತಿಂಗಳು ನೀರು ಕೊಡ್ಬೋದು ನಾವು. 8 ರಿಂದ 9 ತಿಂಗಳು ನೀರು ಕೊಡ್ಬೋದು. ಬಿಟ್ಬಿಟ್ರಲ್ಲ ನೀವು. ತಮಿಳ್ನಾಡಿಗೆ ಫ್ರೆಂಡ್ಶಿಪ್ಗೋಸ್ಕರ ಇದನ್ನ ಜನ ಕೇಳು. ಇದನ್ನೆಲ್ಲ ಮರೆಮಾಚಕ್ಕೋಸ್ಕರ ಒಂದು ದೇಶದ್ರೋಹ, ಇನ್ನೊಂದು ಬರಗಾಲದಲ್ಲಿ ದುಡ್ಡಿಲ್ಲ, ಬಿಡುಗಡೆ ಮಾಡೋಕ್ಕೆ ಹಣ ಇಲ್ಲ ಇವ್ರ ಹತ್ರ, ಇನ್ನೊಂದು ಕಡೆ ನೀರಿಗೆ ಹಾಹಾಕಾರ. ಕಳೆದ 8 ತಿಂಗಳಾಯಿತು MLAಗಳೆಲ್ಲ ಬಾಯ್ ಬಿಡ್ಕೊಂತ ಇದ್ದಾರೆ. 224 MLAಗಳು ಬಾಯ್ ಬಿಡ್ಕೊಂತವ್ರೆ. ₹1 ಅನುದಾನ ಬಿಟ್ಟಿಲ್ಲ. ನಾವು ಹೇಳ್ತಾ ಇಲ್ಲ ರೀ, ನಿಮ್ಮ ಪಾಪರಾಗಿದ್ದೀರ ಅಂತ ನಾವು ಹೇಳಿದ್ರ? ನಿಮ್ಮ MLA ಹೇಳ್ತಾ ಇದ್ದಾರೆ. ಹಾಸನದಲ್ಲಿರುವಂಥ ನಿಮ್ಮ ಒಬ್ಬ ಶಾಸಕರು, ಮಾಜಿ ಮಂತ್ರಿಗಳು ಕಾಂಗ್ರೆಸ್ ಅಲ್ಲಿ ಲೂಟಿ ಹೊಡಿತಾ ಇದ್ದಾರೆ ಅಂತ B. ಶಿವರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಅಧ್ಯಕ್ಷರು ವಾರ್ನ್ ಮಾಡಿದ್ರೆ, ನಾನೇನು ಕೇರ್ ಮಾಡಲ್ಲ ಹೋಗಯ್ಯ, ಇರೋದು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಕ್ರಮ ತೆಗೆದುಕೊಳ್ತೀರಾ? ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಾ? ನಮ್ಗೆ ಹೇಳ್ತಾ ಇದ್ರಲ್ಲ, ಸಸ್ಪೆಂಡ್ ಮಾಡಿದ್ದೀರಾ? ಏನಿಲ್ಲಲ್ಲ. ಅಂದರೆ ಕಾಂಗ್ರೆಸ್ ಅವರೇ ಇವತ್ತು ನಿಮ್ಮದು ಲೂಟಿಕೋರರ ಸರ್ಕಾರ ಅಂತ ಕಾಂಗ್ರೆಸ್, ನಿಮ್ಮ ಪಾರ್ಟಿ ಮಾಜಿ ಮಂತ್ರಿಗಳು MLAಗಳು ಹೇಳ್ತಾ ಇದ್ದಾರೆ. ಅದರಿಂದ ಇದೆಲ್ಲವನ್ನ ಮುಚ್ಚಾಕೋಸ್ಕರ ಇವತ್ತು ಡೆಲ್ಲಿಯಲ್ಲಿ DK ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡೋಕ್ಕೋಸ್ಕರ 136 ಜನ ಶಾಸಕರು ಅಲ್ಲಿ ಹೋಗಿದ್ದಾರೆ ಅಂತಾರೆ. ನನಗನ್ಸುತ್ತೆ ಅಲ್ಲಿ 136 ಯಾರು ಹೋಗಿದ್ದಾರೆ ಅವ್ರ ಕ್ಷೇತ್ರದ ಜನ ಕೇಳ್ತಾರೆ, ಏನಪ್ಪ ದೇಶನ ಇಬ್ಬಾಗ ಮಾಡಬೇಕಾ ಅಂತ ಕೇಳ್ತಾರೆ ಅಂತ ಅನ್ಸುತ್ತೆ.